ಎಷ್ಟು? 100 ರೂಪಾಯಿ ಒಂದು. ಎಷ್ಟು? 100 ರೂಪಾಯಿ ಒಂದೇ. ಆನೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರೀತಮ್ ಸುರೇಶ್ ಹಾಸನಿಂದ. ನಾನಿವತ್ತು ನಮ್ಮ ಮನೆಯವರಾದಂಥ ಆನೆಕೆರೆ ಅಕ್ಕಮಾರಿ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಆ ಜಾತ್ರೆ ಹೇಗಿರುತ್ತೆ ಅಂತ ತೋರಿಸ್ಕೊಂಡ್ಬಿಡ್ತೀನಿ. ಹಾಯ್ ಮಾಡ್ರ. ಜಾಲಿ ಜಾಲಿ. ನಡುರಾತ್ರಿಯಲ್ಲಿ ನಮ್ಮ ಪಯಣ ಹಾಸನದಿಂದ ಆನೆಕೆರೆ ಕಡೆಗೆ ಸಾಗಿತ್ತು. ಸರಿಸುಮಾರು 12:30 ಸಮಥಿಂಗ್ಗೆ ನಾವು ಆನೆಕೆರೆ ಬಂದು ತಲುಪಿದ್ವಿ. ಇಲ್ಲಿಂದ ಗಾಡಿನ ಒಂದು ಕಡೆ ಪಾರ್ಕಿಂಗ್ ಮಾಡಿ ಮನೆ ದೇವತೆ ಆನೆಕೆರೆ ಅಮ್ಮನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಈ ಜಾಗ ಏನು ಕಾಣ್ತಾ ಇದೆ, ಇಲ್ಲಿ ಪ್ರತಿ ವರ್ಷ ತಾಯಿಗೆ ಪ್ರಿಯವಾದ ಕೋಣಬಲಿಯನ್ನು ನೆರವೇರಿಸಲಾಗುತ್ತೆ. ಬೆಳಗ್ಗಿನ ಜಾವ ನಡೆಯುವಂಥ ರಥೋತ್ಸವಕ್ಕೆ ಸಾಗುವತಳ್ಳಿ ಹಾಗೂ ನಿಂಬೆಳ್ಳಿಯಿಂದ ಅವರು ತೇರುಗಳನ್ನ ರೆಡಿ ಮಾಡಿಕೊಂಡು ಆನೆಕೆರೆಗೆ ತೇರು ತಗೊಂಬಂದಿರ್ತಾರೆ. ಇಲ್ಲಿಂದ 3 ತೇರುಗಳು ಕೂಡ ಬೆಳಗ್ಗಿನ ಜಾವ ಆನೆಕೆರೆ ಅಮ್ಮನ ದೇವಸ್ಥಾನ ತನಕ ಮೆರವಣಿಗೆ ಬರುತ್ತೆ. ಇಲ್ಲಿಂದ ಮುಂದೆ ಆರ್ಕೆಸ್ಟ್ರಾ ಮುಗಿದ ಮೇಲೆ ಎಲ್ಲ DJ ಸೌಂಡ್ಗೆ ಒಳ್ಳೆ ಸ್ಟೆಪ್ಸ್ ಆಗ್ತಾ ಇದ್ರು. ಹಾಗೆ ಇಲ್ಲಿ ಡ್ಯಾನ್ಸ್ ನೋಡಿಕೊಂಡು ವೀರಗಾಸೆ ನಡೀತಾ ಇತ್ತು. ಆ ವೀರಗಾಸೆ ನೋಡೋಣ ಅಂತೇಳಿ ಹೋದು. ವೀರಗಾಸೆ ನೋಡ್ತಾ ನೋಡ್ತಾ ಅಲ್ಲೇ ಗ್ಯಾಪಲ್ಲಿ ಜಿಲೇಬಿ ಗಮ್ಮ ಅಂತಿತ್ತು ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮದಿರು ಜಿಲೇಬಿ ತಿನ್ನೋಣ ಅಂತೇಳಿ ಬಂದು ತಿನ್ಕೊಂಡು ಮತ್ತೊಂದು ಸೆಷನ್ನು ವೀರಗಾಸೆ ಕಡೆನೇ ಬಂದು. ವೀರಗಾಸೆ ನೋಡಿಕೊಂಡು ವೀರಭದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಕೊಂಡ ಹಾಯೋದು ನೋಡೋಕೆ ಹೋಗೋಣ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ಗಳೇ ಕಾಣ್ತಾ ಇಲ್ಲ. ಎಲ್ಲೋದ್ರಪ್ಪ ಅಂತ ನೋಡಿದರೆ ನೋಡಿ ಇಲ್ಲಿ ಬಿಂದು ಆನೆ ಮರ್ಕೊಂಡು ಕೂತಿದ್ದಾರೆ. ಆಗ ಎಷ್ಟು? 100 ರೂಪಾಯಿ ಒಂದು. ಎಷ್ಟು? 100 ರೂಪಾಯಿ ಒಂದೇ. ಆನೆಗ ನಿಮೀಗ? ಸೀರೀಸ್ ಕಂಟ್ರಿ ಬ್ರೋಟ್ ಅವಳು. ಹಿಂಗೆ ತಮಾಷೆ ಮಾಡ್ಕೊಂಡು ಇಲ್ಲಿಂದ ಎಲ್ಲ ಕೆಂಡ ತುಣಿಯೋ ಕಡೆ ಹೊರಟು. ಇಲ್ಲಿಂದ ನಾವುಗಳನ್ನು ಕೆಂಡ ತುಣಿದ್ಬಿಟ್ಟು ಒಂದೆರಡು ಸ್ಟೆಪ್ಸ್ ಹಾಕೋಣ ಅಂತೇಳಿ ಹೊರಟು ಇಲ್ಲಿಂದ. ಇಲ್ಲಿಂದ ಡ್ಯಾನ್ಸ್ ಮಾಡಿಕೊಂಡು ತೇರ್ ಕಡೆಗೆ ಬಂದರೆ ತೇರ್ಗೆ ದೇವ್ರನ್ನ ಕೂರಿಸೋದಕ್ಕೆ ಎಲ್ಲ ಪ್ರಿಪರೇಷನ್ ನಡೀತಾ ಇತ್ತು.
ತೇರ್ ಹತ್ರದಿಂದ ದೇವಸ್ಥಾನದ ಕಡೆಗೆ ಬಂದರೆ 2 ಕೋಣನ ಕಡ್ದುಬಿಟ್ಟು ಮರಿ ಕಡಿಯೋಕ್ಕಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಮ್ಮ ಆನೆಕೆರೆ ಅಮ್ಮನ ತೇರು ದೇವಸ್ಥಾನದ ಮುಂದೆ ಬಂದಾಗ ಕೋಣನ ತಲೆ ಚೆಂಡಾಡಲಿಲ್ಲ ಅಂದರೆ ಆ ತೇರು ಮುಂದೆ ಬಂದಿರೋ ಇತಿಹಾಸ ಇದುವರೆಗೂ ಇಲ್ಲ. ಮುಂಜಾನೆ ಸಮಯ 6 ಗಂಟೆಗೆ 3 ಹಳ್ಳಿ ತೇರುಗಳು ಕೂಡ ಆನೆಕೆರೆ ಅಮ್ಮನ ದೇವಸ್ಥಾನದ ಮುಂದಕ್ಕೆ ಬರ್ತವೆ. ಈಗ ಈ ಜಾತ್ರೆ ಟೈಮಲ್ಲಿ ಸಾಗವತಳ್ಳಿ, ನಿಂಬೆಳ್ಳಿ, ಆನೆಕೆರೆ ಈ 3 ಊರಲ್ಲೂ ಮೆರೆದಂಥ ಈ ಆನೆಕೆರೆ ಅಮ್ಮ ಕೊನೆಗೆ ಈ ಗುಡಿಲಿ ಈ ಆನೆಕೆರೆ ಅಮ್ಮನ್ನ ಇಡ್ತಾರೆ. ಅಂತೂ ರಾತ್ರಿಯಿಂದ ಬೆಳಕರೆ ತನಕನೂ ಕುಣಿದು ಮೆರೆದು ಸುಸ್ತಾಗಿ ದೇವ್ರ ಉತ್ಸವ ಎಲ್ಲ ಮುಗಿಸ್ಕೊಂಡು ನೋಡಿ ಮನೆಗೆ ಬಂದು ಹೆಂಗೆ ಎಲ್ಲಿ ಬೇಕಲ್ಲಿ ಪಲ್ಟಿ ಹೊಡೆದಿದ್ದಾರೆ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೆಯದೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.